ವಾಣಿಜ್ಯ ಅನಿಲ ಉತ್ಪನ್ನದಲ್ಲಿ ಮತ್ತು ಪೂರೈಕೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಎದುರಾಗಿರುವುದು ನೇರವಾಗಿ ರಾಜಧಾನಿಯ ಹೋಟೆಲ್ಗಳಿಗೆ ಬಿಸಿ ಮುಟ್ಟಿರುವಂಥದ್ದು. ಸದ್ಯಕ್ಕೆ ನಾನೀಗ ಕತ್ತರಿಗುಪ್ಪೆ ಸರ್ಕಲಲ್ಲಿರುವಂತಹ ಹೋಟೆಲ್ ಬಳಿ ಇದ್ದೀನಿ. ನೀವು ನೋಡ್ಬೋದು ಈ ಒಂದು ಹೋಟೆಲಲ್ಲಿ ಮೊದಲಿನ ದಿನಗಳಿಗೆ ಕಂಪೇರ್ ಮಾಡಿದರೆ ಇವತ್ತಿನ ದಿನಕ್ಕೆ ಸಾಕಷ್ಟು ಬದಲಾವಣೆಗಳನ್ನು ಆಹಾರ ತಿಂಡಿಗಳ ಮೆನುವಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಸಾಕಷ್ಟು ಪ್ರಮಾಣದಲ್ಲಿ ಬೆಂಗಳೂರಿಗೆ ವಾಣಿಜ್ಯ ಅನಿಲ ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ಹೋಟೆಲ್ ಉದ್ಯಮವನ್ನು ನಡೆಸೋದು ಹೇಗೆ ಅನ್ನೋದು ಒಂದು ದೊಡ್ಡ ಚಾಲೆಂಜ್ ಕೂಡ ಎದುರಾಗಿದೆ. ಹೀಗಾಗಿ ಹೋಟೆಲ್ ತಿಂಡಿಗಳನ್ನು ಮಾಡೋದರಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮೆನು ಬದಲಾವಣೆಗಳನ್ನು ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಹೋಟೆಲ್ ಉದ್ಯಮವೂ ನಡೆಯಬೇಕು, ಮತ್ತೊಂದು ಕಡೆ ಅನಿಲವನ್ನು ಕೂಡ ಸಮರ್ಪಕವಾಗಿ ಇರುವಷ್ಟರಲ್ಲೇ ಬಳಸಿಕೊಂಡು ಉದ್ಯಮವನ್ನು ನಡೆಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಈಗ ಒಂದಿಷ್ಟು ಮಾರ್ಪಾಡುಗಳು ಮಾಡಿಕೊಂಡು ಮೆನುವಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಅಂದರೆ ಇಡ್ಲಿ ಜೊತೆಗೆ ನಾವು ಇಷ್ಟು ದಿವಸ ವಡೆಯನ್ನು ಕಂಪಲ್ಸರಿ ತೆಗೆದುಕೊಂಡು ತಿನ್ನುವಂಥ ಒಂದು ಅಭ್ಯಾಸ ಇತ್ತು. ಆದರೆ ಈಗ ಸದ್ಯಕ್ಕೆ ಈ ವಾಣಿಜ್ಯ ಅನಿಲದ ಸಮಸ್ಯೆಗಳು ಸರಿ ಹೋಗುವುದರವರೆಗೂ ಕೂಡ ಇಡ್ಲಿ ಜೊತೆಗೆ ನಮಗೆ ವಡೆ ಸಿಗೋದಿಲ್ಲ. ಯಾಕೆಂದರೆ ಹೋಟೆಲಲ್ಲಿ ವಡೆಯನ್ನು ಮಾಡ್ತಾ ಇಲ್ಲ. ಮತ್ತೊಂದು ಕಡೆ ಬಜ್ಜಿ ಆಗಿರ್ಬೋದು, ಪಕೋಡೆ ಆಗಿರ್ಬೋದು, ಪುರಿ ಆಗಿರ್ಬೋದು, ಈ ಥರ ಹೆಚ್ಚು ಆಯಿಲನ್ನು ಇಟ್ಕೊಂಡು ತಯಾರಿಸುವಂತಹ ಆಹಾರ ಪದಾರ್ಥಗಳೇನಿದಾವಲ್ಲ ಅವುಗಳನ್ನು ಕಡಿವಾಣ ಹಾಕುವಂಥದ್ದು, ಹೆಚ್ಚು ರೈಸ್ ಐಟಮ್ಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥದ್ದು, ಈ ಥರದ ಒಂದು ಪ್ರಿಪರೇಬಲ್ ಆಹಾರವನ್ನು ಮತ್ತು ಮೆನುವನ್ನು ಮಾರ್ಪಾಡು ಮಾಡಿಕೊಂಡು ಆಹಾರವನ್ನು ಸಿದ್ಧಪಡಿಸಿಕೊಂಡು ಉದ್ಯಮವನ್ನು ನಡೆಸಬೇಕಾಗಿರುವಂಥ ಚಾಲೆಂಜು ಕೂಡ ಮಾಲೀಕರಿಗೆ ಬಂದೊಡ್ಡಿದೆ. ಹಾಗಾದರೆ ಹೋಟೆಲ್ ಮಾಲೀಕರು ಏನು ಹೇಳ್ತಾರೆ, ಯಾವ ರೀತಿಯಾಗಿ ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗಿದೆ, ಅವರು ಏನು ಹೇಳ್ತಾರೆ, ಇದನ್ನು ನಡೆಸುವಂಥ ಚಾಲೆಂಜ್ ಅವ್ರಿಗೆ ಹೇಗಿದೆ ಮಾತಾಡಿಸ್ತೀನಿ. ಕಿರಣ್ ಅವರಿದ್ದಾರೆ, ಕಿರಣ್ ಹೆಬ್ಬಾರ್ ಅವರು ಮಾತಾಡ್ತೀನಿ. ಸರ್, ಪ್ರಮುಖವಾಗಿ ಇಂತಹ ಒಂದು ಸ್ಥಿತಿಯಲ್ಲಿ ವಾಣಿಜ್ಯ ಅನಿಲ ಸಿಗದೇ ಇರುವಂಥ ಸಂದರ್ಭದಲ್ಲಿ ಹೋಟೆಲ್ ಉದ್ಯಮವನ್ನು ನಡೆಸೋದು ಎಷ್ಟು ಚಾಲೆಂಜ್ ಆಗಿದೆ? ತುಂಬ ಚಾಲೆಂಜಿಂಗ್ ಈಗ. ಇನ್ಫ್ಯಾಕ್ಟ್ ಇವಾಗ ನಮ್ಮ ಹತ್ರ ಈ ಕಿಚನ್ ಎಲ್ಲ LPG ಕಿಚನ್ನೇ ಇರೋದ್ರಿಂದ ಇಮಿಡಿಯೇಟಾಗಿ ಶಿಫ್ಟಿಂಗ್ ಎಷ್ಟು ಅದರ್ ಇಸ್ ಕ್ವೈಟ್ ಡಿಫಿಕಲ್ಟ್. ಬಟ್ ಅದನ್ನೇ ನೋಡ್ಕೊಂಡು ಮಾಡ್ತಾ ಇದೀವಿ ಈಗ. ಅಪ್ಗ್ರೇಡಿಂಗ್ ಡಿಫ್ರೆಂಟ್. ಎಷ್ಟು ವಾಣಿಜ್ಯ ಸಿಲಿಂಡರ್ ಬೇಕು ನಿಮಗೆ? ನಮಗೆ ಒಂದು 4 ರಿಂದ 5 ಮಿನಿಮಮ್ ಬೇಕಾಗುತ್ತೆ. ಈಗ ಪ್ರೆಸೆಂಟಾಗಿ ಎಷ್ಟು ಸಿಗ್ತಾ ಇದೆ? ಸಿಕ್ಕೇ ಇಲ್ಲ, 3 ದಿವಸ ಆಯಿತು, ಒಂದು ಸಿಕ್ಕಿಲ್ಲ. ನಮ್ಮ ಹತ್ರ ಇದ್ದಿದ್ದು 10 ಸಿಲಿಂಡರ್ ಇತ್ತು. ಅದ್ರ ಮೇಲೆ ಇವಾಗ ಇದನ್ನೆಲ್ಲ ಐಟಮ್ ಕಮ್ಮಿ ಮಾಡಿ ಅದರಲ್ಲೇ ಮೇಂಟೈನ್ ಮಾಡ್ತಾ ಇದೀವಿ. ಒಂದೊಮ್ಮೆ ಇವತ್ತೇನಾದ್ರೂ ಸಿಗದೆ ಇದ್ರೆ ಹೇಗೆ ನಾಳೆಗೆ ಕಷ್ಟ ಆಗುತ್ತೆ. ಈ ಐಟಮ್ಗಳು ಇದರಲ್ಲಿ ಇನ್ನೂ ಫಿಲ್ಟ್ರೇಷನ್ ಮಾಡಿ ಎಷ್ಟು ಮಾತ್ರ ಬೇಕು ಅದನ್ನ ಮಾತ್ರ ಮಾಡ್ಕೋಬೇಕಾಗುತ್ತೆ. ಹೋಟೆಲ್ ಮೆನುವಲ್ಲೂ ಕೂಡ ಬದಲಾವಣೆ ಮಾಡಿದ್ದೀರಾ. ಏನೇನು ತಿಂಡಿಗಳನ್ನ ಕೈ ಬಿಟ್ಟಿದ್ದೀರಾ, ಏನೇನು ತಿಂಡಿಗಳನ್ನ ಮಾಡ್ತಿದ್ದೀರಾ? ಇವಾಗ ರೈಸ್ ಐಟಮ್ 3 ಐಟಮ್ ಮಾಡ್ತಾ 4 ಐಟಮ್ ಮಾಡ್ತಾ ಇದ್ವಿ. ಇವಾಗ ಅದರಲ್ಲಿ 1 ಐಟಮ್ ಮಾಡ್ತಾ ಇದೀವಿ. ಪೂರಿ ಕ್ಲೋಸ್ ಮಾಡಿದ್ವಿ, ಆಫ್ ಮಾಡಿದ್ವಿ. ಆಮೇಲೆ ಬೇರೆ ವಡೆ, ಪಕೋಡ, ಬಜ್ಜಿ ಇದನ್ನೆಲ್ಲ ಕೊಡ್ತಾ ಇಲ್ಲ ಈಗ. ಅದಕ್ಕೆ ಕಂಟಿನ್ಯೂಸ್ ಆಗಿ ಆಯಿಲ್ ಮತ್ತು ಗ್ಯಾಸ್ ಆನ್ ಆಗಿರಬೇಕಾಗತ್ತೆ. ಆ ಥರ ಐಟಮನ್ನೆಲ್ಲ ಕಟ್ ಆಫ್ ಮಾಡಿದ್ದೀವಿ ಈಗ ಅಟ್ ದ ಮೂಮೆಂಟ್. ಇನ್ನು ನೋಡ್ಬೇಕು, ಇನ್ನು ಯಾವ್ದು ಮಿನಿ ಮೀಲ್ಸ್ ಅಂತ ಕೊಡ್ತಾ ಇದ್ದೀವಿ. ಇವಾಗ ಪ್ಲೇಟ್ ಮೀಲ್ಸನ್ನು ಸ್ಟಾಪ್ ಮಾಡಿದ್ದೀವಿ. ಯಾಕಂದ್ರೆ ಅದಕ್ಕೆ 5 ಐಟಮ್ ಎಕ್ಸ್ಟ್ರಾ ಬೇಕು, ಮತ್ತು ಗ್ಯಾಸ್ ಪ್ರೊಡಕ್ಷನ್. ಅಟ್ ದ ಮೂಮೆಂಟ್ ಗ್ರಾಹಕರಿಗೆ ಸಹಕರಿಸಬೇಕು. ಅವ್ರೇನೋ ಇಂಟ್ರೆಸ್ಟ್ ಇಟ್ಕೊಂಡು ಹೋಟ್ಲ್ ಒಳಗೆ ಬಂದಾಗ ಸಿಗದೆ ಕೆಲವೊಬ್ಬರಿಗೆ ಬೇಜಾರಾಗುತ್ತೆ. ಇಟ್ಸ್ ಒಂದು ಟೆಂಪ್ರರಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ ಇವಾಗ. ಈ ತರದ ಒಂದು ಸಂದರ್ಭ ನೀವು ನೋಡಿದ್ದೀರಾ? ಇಲ್ಲ ಅಂತ ಅನ್ಸುತ್ತೆ. ಏನ್ ಹೇಳ್ತೀರಿ ಹಾಗಾದ್ರೆ? ಇದಕ್ಕೆ ಈಗ ಒಂದು ಹೊಸ ಚಾಲೆಂಜ್ ಇದು. ಬಟ್ ವಿ ಹ್ಯಾವ್ ಟು ಗೋ ಥ್ರೂ ದಟ್. ನೋಡ್ತಾ ಇದ್ದೀವಿ ಕಿಚನ್ ಅಲ್ಲಿ ಇನ್ನೇನೇನು ಚೇಂಜಸ್ ಮಾಡ್ಕೋಬೇಕು ಆ ಥರ ಮಾಡ್ಕೊಂಡು ಅಟ್ ದ ಮೂಮೆಂಟ್ ವಿ ಆರ್ ಉದ್ಯಮವನ್ನು ನಡೆಸಬೇಕು. ಯಾಕಂದ್ರೆ ಸಿಬ್ಬಂದಿಗಳಿಗೆ ವೇತನ ಕೊಡಬೇಕಾಗತ್ತೆ, ಕೈ ಬಿಡಕ್ಕಾಗಲ್ಲ, ಅವ್ರ ಕುಟುಂಬಗಳಿರುತ್ತೆ. ಅವರು ಎಲ್ಲ ತುಂಬ ಜನ ಇದ್ದಾರೆ, ಅವ್ರನ್ನ ಎಲ್ಲ ಮೇಂಟೈನ್ ಮಾಡಬೇಕು. ಹಾಗೆ ಈ ತಿಂಗಳಿಗೆ ಬೇಕಾದಂಥ ದಿನಸಿ ಸಾಮಾನುಗಳನ್ನೆಲ್ಲ ತಗೊಂಡಿಟ್ಕೊಂಡಿದ್ದೀವಿ. ಈ ರೀತಿ ಪ್ರತಿ ದಿವಸ ತರಕಾರಿಗಳು ತಗೊಳ್ತೀವಿ. ಇನ್ನು ಇದು ಚೈನ್ ಲಿಂಕ್, ಇದು ರೈತರವರೆಗೂ ಹೋಗುತ್ತೆ. ಇದು ಅಲ್ಲಿವರೆಗೂ ಎಲ್ಲರೂ ಡಿಪೆಂಡೆಂಟ್ ಆಗಿದ್ದಾರೆ. ಮನೆಯಲ್ಲೇ ಮಾಡಿದರೆ ಅಷ್ಟು ತರಕಾರಿಗಳ ಖರ್ಚೇನು ಆಗೋದಿಲ್ಲ. ಹೋಟೆಲ್ನಲ್ಲಿ ತುಂಬಾ ದೊಡ್ಡದಾಗಿ ಮಾಡೋದ್ರಿಂದ ಇದೆಲ್ಲ ಬೇಕಾದ. ಮತ್ತೆ ಬೇರೆ ಬೇರೆ ಪಾರ್ಟಿ ಆರ್ಡರ್ ಒಪ್ಕೊಂಡಿದ್ದೀವಿ. ಅದರದ್ದು ಮದುವೆಗೆ ನಾಡ್ದು ಯಾವುದೋ ಸೀಮಂತ ಒಪ್ಕೊಂಡಿದ್ದೀವಿ. ಸಂಡೇ ಇದೆ. ಇವಾಗ ನಮ್ಗೆ ಐಟಮ್ ಇಲ್ಲ ಅಂದರೆ ಅವ್ರಿಗೇನು, ಗ್ಯಾಸ್ ಇಲ್ಲ ಅಂದರೆ ಅವ್ರಿಗೇನು ಮಾಡಿಕೊಡ್ಬೇಕು, ಭಾಳ ಕಷ್ಟ ಆಗುತ್ತೆ. ಗೌರ್ಮೆಂಟ್ ಇದ್ರ ಬಗ್ಗೆ ಇಂಟರ್ಫಿಯರ್ ಆಗಿ ಈಗ ಏನಾದ್ರು ಸ್ವಲ್ಪ ಸಿಲಿಂಡ್ರನ್ನ ಅಟ್ಲೀಸ್ಟ್ ಒಂದು ರೇಷನ್ಸ್ ಯಾರು ಕೊಟ್ಬಿಟ್ಟು ಒಂದು 10 ತೊಗೊಳ್ತಾ ಇದ್ದೀವಿ. ಅದರಲ್ಲಿ ಒಂದು 5-6 ಕೊಟ್ಕೊಂಡು 50% ಅವರು ತೊಗೊಂಡ್ಬಂದರೆ ಈ ಥರ ನಾವು ಶಾರ್ಟೇಜ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೋದು. ಯಾಕಂದ್ರೆ ಅವ್ರು ಪಾಪ ಎಲ್ಲ ಕಡೆ ಇನ್ವಿಟೇಷನ್ಸ್ ಕೊಟ್ಕೊಂಡ್ಬಿಟ್ಟಿರ್ತಾರೆ. ಈಗ ಕ್ಯಾನ್ಸಲ್ ಅಂದರೆ ಇಂಪಾರ್ಟೆಂಟ್ ಸೆಲೆಬ್ರೇಷನ್ಸ್ ಇರುತ್ತೆ ಅಲ್ವಾ, ಇದನ್ನು ಎಲ್ಲ ನೋಡಬೇಕಲ್ಲ. ಅದೇನು. ಥ್ಯಾಂಕ್ ಯು. ತುಂಬ ದೊಡ್ಡ ಚಾಲೆಂಜ್ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಯಾಕಂದರೆ ಪಾರ್ಟಿಗೆ, ಮದುವೆ ಫಂಕ್ಷನ್ಗಳಿಗೆ ಊಟದ ಏನೋ ಒಪ್ಪಂದಕ್ಕೊಳಗಾಗಿರ್ತಾರೆ, ಕೊಡಲೇಬೇಕು. ಯಾಕಂದರೆ ಮೊದಲೇ ಡೇಟ್ಗಳನ್ನ ಫಿಕ್ಸ್ ಮಾಡಿ ನಿಮ್ಮ ಕಮಿಟ್ಮೆಂಟ್ ಮಾಡಿರ್ತಾರೆ. ನೀವು ಗ್ಯಾಸ್ ಇಲ್ಲ ಅನ್ನೋ ಕಾರಣಕ್ಕೆ ಊಟ ಕೊಡಲ್ಲ ಅಂದರೆ ಅವ್ರು ಕೇಳಲ್ಲ. ಈ ಥರದ ಒಂದು ರೆಪ್ಯುಟೇಷನ್ ಕೂಡ ಹೋಟೆಲ್ಗಳ ಮೇಲಿದೆ. ಹೀಗಾಗಿ ಇದು ಕೇವಲ ಒಂದೇ ವಿಚಾರಕ್ಕೆ ತಟ್ಟುವಂಥ ವಿಚಾರ ಅಲ್ಲ, ಸಾಕಷ್ಟು ವಿಚಾರಗಳಿಗೆ ಲಿಂಕ್ ಆಗಿ ಹೋಗ್ತಾ ಇದೆ. ಹೋಟೆಲ್ ಉದ್ಯಮದ ಮೇಲೆ ಇದರ ನೇರ ಎಫೆಕ್ಟ್ ತಟ್ತಾ ಇರೋದು ನಿಜಕ್ಕೂ ಮಾಲೀಕರಿಗೆ ಒಂದು ಪರದಾಟಕ್ಕೆ ಕಾರಣ ಆಗಿರೋದು ಕಂಡು ಬರ್ತದೆ. ಕ್ಯಾಮರಾಮನ್ ಗಣೇಶ್ ಪ್ರಸಾದ್ ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ TV9.